ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ದೇವರಾಯನ ದುರ್ಗ ಒಂದು ರೌಂಡ್ ನೋಡ್ಕೊಂಬರೋಣ ಬನ್ನಿ. ಈ ದೃಶ್ಯ ಬಂದು ನಿಮಗೆ ಕಾರಿಂದ ಇಳಿದ ಮೇಲೆ ಅಂದರೆ ಪಾರ್ಕಿಂಗ್ ಟೈಮಲ್ಲಿ ನಿಮಗೆ ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬೆಟ್ಟದ ಮೇಲೆ ದೇವರಾಯನ ದುರ್ಗ ಟೆಂಪಲ್ ಇರೋದು, ಸೊ ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಇಲ್ಲಿ ನೀವು ಯೋಗಲಕ್ಷ್ಮಿ ನರಸಿಂಹಸ್ವಾಮಿ ಟೆಂಪಲ್ ಇರೋದು ಮೇಯ್ನ್ ಫಸ್ಟ್ ಟೆಂಪಲ್. ಅಂದರೆ ಫಸ್ಟ್ ಯಾರೇ ಬಂದರೂ ಇಲ್ಲಿಗೆ ಫಸ್ಟ್ ಬಂದು ಆಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು. ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ಅಂತ ಇದೆ, ಅದು ಬೆಟ್ಟದಿಂದ ಕೆಳಗಡೆ ಇರೋದು. ಇವ್ರು ಬಂದ್ಬಿಟ್ಟು ಮೇಲೆ ಬೆಟ್ಟದ ಮೇಲೆ ಇದ್ದಾರೆ. ಮತ್ತು ಇಲ್ಲಿ ನಿಮಗೆ ಒಂದು ಚಿಕ್ಕ ಚಿಕ್ಕ ಸ್ಟಾಲ್ ಸಿಗುತ್ತೆ. ಇಲ್ಲಿ ನೀವು ದೇವ್ರ ಪೂಜೆ ಸಾಮಗ್ರಿಗಳನ್ನು ತಗೊಂಡು ಹೋಗ್ಬೋದು, ಯಾಕಂದರೆ ಮೇಲೆ ಸಿಗಲ್ಲ. ಸೊ ಅದಕ್ಕೆ ಬೆಸ್ಟ್ ನೀವು ಇಲ್ಲಿನ ತೊಗೊಂಡೋದ್ರೆ ಈಸಿ ಆಗುತ್ತೆ. ಅದ್ರ ಜೊತೆಗೆ ನೀವು ಸ್ನ್ಯಾಕ್ಸ್ ಏನಾದರೂ ಕೂಲ್ ಡ್ರಿಂಕ್ಸ್ ಏನಾದ್ರು ಚಿಪ್ಸ್ ಏನಾದ್ರು ತೊಗೊಂಡೋಗ್ಬೇಕಂದ್ರೆ ತಿನ್ನೋಕ್ಕೆ ಬೆಸ್ಟು. ಯಾಕಂದರೆ ಇಲ್ಲಿ ಬೆಟ್ಟ ಹತ್ತಾ ಇರುವಾಗ ತುಂಬ ಸುಸ್ತಾಗುತ್ತಲ್ಲ, ಸೊ ಅದಕ್ಕೋಸ್ಕರ. ಇಲ್ಲಿ ಕೋತಿಗಳು ಜಾಸ್ತಿ ಇದ್ದಾವೆ, ಸೊ ನಿಮ್ಮ ಬ್ಯಾಗ್ಸ್ನೆಲ್ಲ ಸ್ವಲ್ಪ ಹುಷಾರಾಗಿ ನೋಡಿಕೊಂಡ್ರೆ ಬೆಸ್ಟ್ ಇರುತ್ತೆ. ಮತ್ತು ಹಾಗೆ ಬೆಟ್ಟದ ಮೇಲೆ ಹೋಗ್ತಾ ಇದ್ದರೆ ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕ ಗುಹೆ ಇದೆ. ಆ ಗುಹೆಯಲ್ಲಿ ನಿಮಗೆ ವೀರಾಂಜನೇಯ ದೇವ್ರು ಕಾಣಿಸುತ್ತೆ. ನಾವು ಸ್ವಲ್ಪ ಬೇಗ ಬಂದಿದ್ವಿ, ಸೊ ಅದಕ್ಕೆ ಈ ಕಡೆ ಒಂದು ಚಿಕ್ಕ ಅಂಗಡಿ ಇತ್ತು, ಆ ಅಂಗಡಿ ಎಲ್ಲ ಕ್ಲೋಸ್ ಆಗಿದೆ. ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ನಮ್ಮ ಕರ್ನಾಟಕ ಬಾವುಟ ಕಾಣಿಸುತ್ತೆ. ನಾನು ಹಾಗೆ ಹೇಳಿದ್ನಲ್ಲ, ನಾವು ಸ್ವಲ್ಪ ಬೇಗ ಬಂದಿದ್ದಕ್ಕೆ ಇಲ್ಲಿ ಅಂಗಡಿಗಳು ಕ್ಲೋಸ್ ಆಗಿದೆ. ಅದ್ರ ಜೊತೆಗೆ ನೀವು ಲೆಫ್ಟ್ ಕಡೆ ನೀವು ಕರ್ನಾಟಕ ಬಾವುಟ ನೋಡಿದ್ರಲ್ಲ, ಅದಿಲ್ಲಿ ನಿಮಗೆ ಹತ್ತಿರದಿಂದ ನೋಡ್ಬೋದು. ಇದೊಂದು ಒಳ್ಳೆ ದೃಶ್ಯ. ಅಲ್ಲಿ ಸೂರ್ಯ ಬೆಳಕು ಮತ್ತು ನಮ್ಮ ಕರ್ನಾಟಕ ಬಾವುಟ ಹಾರ್ತಾ ಇರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ಒಂದು ಒಳ್ಳೆ ದೃಶ್ಯ ನೋಡ್ಬೋದು. ಅಲ್ಲಿ ಹೋದರೆ ಲೆಫ್ಟ್ ಸೈಡಲ್ಲೇ ಮೇಲ್ಗಡೆ ಸ್ವಲ್ಪ ಮುಂದಕ್ಕೆ ಹೋದರೆ ನಿಮಗೆ ಕಾಣಿಸುತ್ತೆ. ಇಲ್ಲಿ ಪ್ರತಿಯೊಬ್ಬರು ಫೋಟೋ ಎಲ್ಲ ಹೊಡೆಸ್ಕೊತಿದ್ರು, ತುಂಬ ಚೆನ್ನಾಗಿತ್ತು ಅದರಲ್ಲಿ. ನೋಡಿ ಮೆಟ್ಲು ಇನ್ನೂ ಎಷ್ಟು ಉದ್ದ ಇದೆ, ಇನ್ನು ಮೇಲೆ ಹೋಗಬೇಕು ನೀವಿನ್ನು ದೇವ್ರನ್ನ ಟೆಂಪಲ್ಗೆ ಹೋಗಬೇಕು ಅಂದರೆ. ಇದೊಂದು ಒಳ್ಳೆ ಪ್ಲೇಸ್. ಯಾರಾದ್ರು ಟ್ರಿಪ್ ಮಾಡ್ಕೊಬೇಕು ಅಂದರೆ, ಫ್ಯಾಮ್ಲಿ ಬರಬೇಕು ಅಂದರೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಇಲ್ಲಿ. ಟ್ರೆಕ್ಕಿಂಗ್ ಮಾಡೋರ್ಗು ತುಂಬ ಒಳ್ಳೆ ಪ್ಲೇಸ್ ಇದೆ ಇದು.
ನಾವು ಸುಮಾರು ಬೆಳಗ್ಗೆ ಒಂದು 10 ಗಂಟೆ 10:30ಗೆ ಅಲ್ಲಿ ತಲುಪಿತ್ತು. ಬಟ್ ಆಗಲೇ ತುಂಬ ಬಿಸಿಲಿತ್ತಲ್ಲಿ. ಸೊ ನಡೆಯೋದಕ್ಕೆ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ವಿ. ಇನ್ನು ದೇವಸ್ಥಾನ ತೆಗ್ದಿರಲಿಲ್ಲ. 11 ಗಂಟೆ ಮೇಲೆ ಟೆಂಪಲ್ ಓಪನ್ ಆಗುತ್ತೆ. ಆದರೆ ಹಬ್ಬದ ಟೈಮಲ್ಲೆಲ್ಲ ಸ್ವಲ್ಪ ಬೇಗ ಓಪನ್ ಆಗುತ್ತೆ ಇಲ್ಲಿ. ಇಲ್ಲೂ ಅಷ್ಟೇ, ಬೆಟ್ಟದ ಮೇಲಿಂದ ಸ್ವಲ್ಪ ಮೇಲಕ್ಕೆ ಬಂದರೆ ನಿಮ್ಮ ರೈಟ್ ಸೈಡಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಿ ನಿಂತ್ಕೊಂಡ್ರೆ ಸಾಕು, ನಿಮಗೆ ಎಷ್ಟು ಚೆನ್ನಾಗಿರೋ ದೃಶ್ಯ ಕಾಣಿಸುತ್ತೆ ಅಂದರೆ ತುಂಬ ಒಳ್ಳೆ ಸೀನರಿ ಇದೆ. ಇಲ್ಲಿ ಮೊದಲಿಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸೋದು ಶ್ರೀ ಗರುಡಾಂಜನೇಯ ಟೆಂಪಲ್ಲು. ನಾವು ಸ್ವಲ್ಪ ಬೇಗ ಬಂದಿರೋದಕ್ಕೆ ಕ್ಲೋಸ್ ಆಗಿದೆ, ಆದರೂ ಕವರ್ ಮಾಡಿದ್ದೀವಿ ಅನಿಸುತ್ತೆ. ನಿಮಗೆ ಕಾಣಿಸುತ್ತೆ ದೇವರು. ನಾನು ಹೇಳ್ತಿದ್ನಲ್ಲ ಈಗ ಶ್ರೀ ಗರುಡಾಂಜನೇಯ ಟೆಂಪಲ್ ಇದೆ. ಮೊದಲಿಗೆ ನಾವು ಮೇಯ್ನ್ ಟೆಂಪಲ್ ಅಂದರೆ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ನೋಡೋದಕ್ಕೆ ಮುಂಚೆ ನಿಮಗೆ ಸಿಗೋದು. ಇವ್ರನ್ನ ನೋಡಿಬಿಟ್ಟು ಪೂಜೆ ಮಾಡಿಕೊಂಡು ಅಲ್ಲಿಗೆ ಹೋಗಬೇಕು. ಇಲ್ಲಿ ಸುಮಾರು ಅರ್ಧಕ್ಕರ್ಧ ಜನ ಎಲ್ಲರೂ ಟೆಂಪಲ್ ಯಾವಾಗ ಓಪನ್ ಆಗುತ್ತೆ ಅಂತ ಕಾಯ್ಕೊಂಡು ಎಲ್ಲ ಕೂತ್ಕೊಂಡಿದ್ರು. ಒಳ್ಳೆ ಸೆಲ್ಫೀಸ್ ಎಲ್ಲ ತಗೊಂಡು ಟೆಂಪಲ್ ಓಪನ್ ಮಾಡೋವ್ರಿಗೆ ಒಳ್ಳೆ ಎಂಜಾಯ್ ಮಾಡಿದ್ದಾರೆ. ನಮ್ಮ ದೇವರಾಯನದುರ್ಗದಲ್ಲಿ ಟೆಂಪಲ್ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡ್ತಿದ್ರೆ ನಿಮ್ಗೆ ಇಡೀ ತುಮಕೂರೇ ಕಾಣಿಸೋ ಹಾಗೆ ದೃಶ್ಯ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ಸೀನರಿ ನೋಡೋಕ್ಕೆ. ಅದರಲ್ಲೂ ನಿಮಗೆ ವಿಂಟರ್ ಟೈಮಲ್ಲಿ ಬಂದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅಂತೂ ಇಂತೂ ನಾವು 1 ಅವರ್ ಕಾಯ್ದಿದ್ದಕ್ಕೆ ಮೇನ್ ಟೆಂಪಲ್ ಗೇಟ್ ಓಪನ್ ಆಯಿತು. ಸೊ ಬನ್ನಿ ಈಗ ಒಳಗೆ ಹೋಗೋಣ. ಲಾಸ್ಟ್ ಕ್ಲೋಸ್ ಆಗೋದು 5 ಗಂಟೆ ಇರುತ್ತೆ. ಸೊ ಬೇಗ ಬಂದು ಬೇಗ ಹೋಗಿ 5 ಗಂಟೆ ಒಳಗಡೆ ದೇವ್ರ ದರ್ಶನವೂ ಸಿಗುತ್ತೆ. ಅದ್ರ ಜೊತೆಗೆ ನೀವು ಒಳಗಡೆ ಬಂದರೆ ಇಲ್ಲಿ ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಬೋದು. ಬೆಟ್ಟದ ಮೇಲಿಂದ ಹತ್ತಿ ಬಂದಿರ್ತಾರಲ್ಲ, ಸೊ ಕೆಲವರು ಸುಸ್ತಾಗಿದ್ರೆ ಅಲ್ಲಿ ರೆಸ್ಟ್ ತೊಗೊಬೋದು. ನಾನು ಹಾಗೆ ಹೇಳ್ದಂಗೆ ಇಲ್ಲಿ ಕೋತಿಗಳು ತುಂಬ ಜಾಸ್ತಿನೇ ಇವೆ. ನಾವು ಬಂದಿರುವಾಗ ಯಾರ್ದೋ ಒಬ್ರದ್ದು ಸ್ಯಾನಿಟೈಸರ್ ಎತ್ಕೊಂಬಿಟ್ಟಿತ್ತು. ಸೊ ಅದನ್ನು ಅವರು ತಗೊಳಕ್ಕೆ ತುಂಬಾ ಅವರು ಕಷ್ಟಪಟ್ಟು ಆಮೇಲೆ ಕಾಯಿ ಹಣ್ಣು ಎಲ್ಲ ಕೊಟ್ಬಿಟ್ಟು ವಾಪಸ್ ಅದು ಬಿಸಾಕಿ ಹೋಗಿದೆ. ಅದಕ್ಕೆ ಎಲ್ಲರೂ ಹುಷಾರಾಗಿ ನಿಮ್ಮ ಬ್ಯಾಗ್ಗಳನ್ನ ನೋಡಿಕೊಂಡ್ರೆ ಬೆಸ್ಟ್.
ಇಲ್ಲಿ ಸ್ವಲ್ಪ ಮೇಲೆ ಬಂದರೆ ನಿಮಗೆ ಎದುರಿಗೆ ಒಂದು ಮರ ಕಾಣಿಸುತ್ತೆ. ಮರ ನೀವು ಸ್ವಲ್ಪ ಹತ್ತಿರದಿಂದ ನೋಡಿದ್ರೆ ಗೊತ್ತಾಗುತ್ತೆ. ಅದು ಹೇಗೆ ಬೆಟ್ಟದ ಹತ್ರ ಹೊರಿಕೊಂಡು ಮೇಲೆ ತುಂಬ ದೊಡ್ಡದಾಗಿ ಬೆಳೆದಿದೆ. ಅದ್ರ ಜೊತೆಗೆ ಅದರದ್ದು ರೂಟ್ಸ್ ಅದು ಎಲ್ಲಿದೆ ಅಂತಲೇ ಗೊತ್ತಿಲ್ಲ, ಆ ಥರ ತುಂಬ ಮಿರಾಕಲಾಗಿ ಬೆಳೆದಿದೆ. ಸೊ ಇಲ್ಲಿ ತುಂಬ ಜನನೇ ಫೋಟೋ ಹೊಡಿಸ್ಕೊತಾರೆ. ಈ ಮರ ನೋಡ್ತಾ ಇದ್ರೆ ಒಂದು ಪ್ರಕೃತಿಯ ಚಮತ್ಕಾರನೇ ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ ಎಲ್ಲೂ ರೂಟ್ಸೇ ಕಾಣಿಸಿಲ್ಲ, ಬಟ್ ಆದರೂ ಇಷ್ಟು ದೊಡ್ಡ ಮರ ಆ ಒಂದು ಬೆಟ್ಟ ಏನೋ ಒಂದು ಹಿಡ್ಕೊಂಡಂಗಿದೆ ಅದು. ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ನೋಡೋಕ್ಕೆ. ಮತ್ತು ಫೋಟೋ ಹೊಡ್ಸ್ಕೊಳ್ಳೋರಂತೂ ತುಂಬ ಜನ ಇದ್ದಾರೆ. ಸೊ ನೀವು ಯಾವಾಗಾದ್ರೂ ಒಂದು ಸಲ ಹೋದರೆ ತಪ್ಪದೆ ಅಲ್ಲೊಂದು ಸಲ ಒಂದು ಫೋಟೋ ಹೊಡ್ಕೊಂಡು ಬನ್ನಿ. ಇಲ್ಲೂ ಕೂಡ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕ ಆಂಜನೇಯ ಕಾಣಿಸುತ್ತೆ. ಹಾಗೆ ನೀವು ಹೋಗ್ತಾ ಹೋಗ್ತಾ ಮೇಲೆ ಹೋಗ್ತಾ ಇದ್ದರೆ ತುಂಬಾ ಒಳ್ಳೆ ಸೀನರಿ ಕಾಣಿಸುತ್ತೆ ಮೇಲಿಂದ. ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೀನರಿ ನೋಡೋಕ್ಕೆ. ಮೇಲಿಂದ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ಫ್ಯಾಮಿಲೀಸ್ ಬಂದಂತೂ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಫ್ರೆಂಡ್ಸ್ ಬಂದರೂ ಅಷ್ಟೇ ಒಳ್ಳೆ ಟೈಮ್ ಸ್ಪೆಂಡ್ ಆಗುತ್ತೆ. ಅದ್ರ ಜೊತೆಗೆ ನೀವು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನನೂ ಮಾಡ್ಕೊಂಡು ಬರ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಈ ಕಡೆ ರೈಟ್ ಸೈಡಲ್ಲಿ ನಿಮಗೆ ಚಪ್ಪಲಿ ಸ್ಟ್ಯಾಂಡ್ ಸಿಗುತ್ತೆ. ಸೊ ನಿಮ್ಮ ಚಪ್ಪಲಿ ಎಲ್ಲ ಸೈಡಿಗೆ ಇಟ್ಬಿಟ್ಟು ಇಲ್ಲಿ ಮುಂದೆ ಎದುರಿಗೇ ಕಾಲು ತೊಳೆಯೋಕ್ಕೆ ಸಿಗುತ್ತೆ. ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ. ಮೇಲೆ ಕುಂಬಿ ನರಸಿಂಹ ಇರೋದು. ಸೊ ಅಲ್ಲಿ ನಿಮಗೆ ಮೇಲೆ ದೇವಸ್ಥಾನದ ಎದುರಿಗೇ ನಿಮಗೆ ಒಂದು ಕಲ್ಯಾಣಿ ಸಿಗುತ್ತೆ. ಕಲ್ಯಾಣಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಮತ್ತು ಅಷ್ಟೇ ತಂಪಾಗಿರುತ್ತೆ. ಮೇಲಿನ ಹತ್ಕೊಂಡು ಬಂದಿರ್ತೀವಿ ಬಿಸಿಲಿಗೆ, ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿರುತ್ತೆ. ಸೊ ಇಲ್ಲಿ ಬಂದು ನೀವು ದೇವಸ್ಥಾನ ನೋಡಿ ಆಚೆಯಿಂದ ಮತ್ತು ಆ ಕಲ್ಯಾಣಿ ಹತ್ರ ಮೊದಲೆಲ್ಲ ಎಲ್ಲರೂ ಹೋಗಿ ಕಾಲೆಲ್ಲ ತೊಳ್ಕೊತಿದ್ರು. ಬಟ್ ಈಗ ಕೋವಿಡ್ ಇರೋದ್ರಿಂದ ಯಾರಿಗೂ ಅಲ್ಲಿ ಹೋಗೋಕ್ಕೆ ಬಿಡ್ತಾಯಿಲ್ಲ ದೇವಸ್ಥಾನ ಕಡೆಯಿಂದ. ಇದು ಮೇನ್ ಟೆಂಪಲ್, ಯೋಗಲಕ್ಷ್ಮೀ ನರಸಿಂಹಸ್ವಾಮಿದು ಮೇನ್ ಟೆಂಪಲ್. ಈಗ ಇಲ್ಲಿ ಒಳಗಡೆ ಹೋಗ್ಬೇಕು ಇವಾಗ ನಾವು ದೇವ್ರು ನೋಡಬೇಕು ಅಂತ ಅಂದರೆ. ಯಾರೇ ಟ್ರಕ್ಕಿಂಗ್ ಬಂದರೂ, ಯಾರೇ ಟ್ರಿಪ್ ಅಂತ ಬಂದರೂ, ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ, ನೀವು ಇಲ್ಲಿ ಬಂದಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ. ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಿರುತ್ತೆ.
ಇದು ಶ್ರೀ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ. ದೇವರಾಯನ ದುರ್ಗ ಕರಿಗಿರಿ ಕ್ಷೇತ್ರ ಅಂತ ಕರಿತೀವಿ. ಈ ಲೆಫ್ಟ್ ಸೈಡಲ್ಲಿ ನೀವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ತೆಂಗಿನಕಾಯಿನ ಹೊಡ್ಕೊಬೇಕು. ಕೋತಿಗಳಿರ್ತವೆ, ಸ್ವಲ್ಪ ಹುಷಾರಾಗಿ. ಅದ್ರ ಜೊತೆಗೆ ನೀವು ತೆಂಗಿನಕಾಯಿನ ಹೊಡಿತಿರುವಾಗ ನೀರು ಹೋಗ್ತಿದ್ರೆ ಕೋತಿಗಳು ಕುಡಿತವೆ. ಸ್ವಲ್ಪ ನೋಡ್ಕೊಂಡು ಅದಕ್ಕೂ ಸ್ವಲ್ಪ ನೀರು ಕೊಡಿ. ಬಿಸಿಲಿಗೆ ಅದೂ ದಾಹ ಆಗಿರುತ್ತೆ. ಸೊ ನೀರು ವೇಸ್ಟ್ ಮಾಡಬೇಡಿ. ಇಲ್ಲಿಗ ನಾವು ಸ್ಟ್ರೈಟ್ ಒಳಗಡೆ ಹೋಗಿದ್ರೆ ನಿಮಗೆ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ ಕಾಣಿಸುತ್ತೆ. ಒಳಗಡೆ ಕ್ಯಾಮ್ರಾಸ್ ಎಲ್ಲ ರಿಸ್ಟ್ರಿಕ್ಟ್ ಇದೆ, ಸೊ ಅದಕ್ಕೋಸ್ಕರ ನಾವು ದೇವ್ರ ಫೋಟೋ ವಿಡಿಯೋ ಮಾಡೋಕ್ಕಾಗಿಲ್ಲ. ಇದು ಆಚೆ ಬರ್ತಿರೋ ದೃಶ್ಯ. ಕಲ್ಯಾಣಿ ಎದುರಿಗೆ ಲೆಫ್ಟ್ ಸೈಡಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇದೆ. ಸೊ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಮುಂದಕ್ಕೆ ಹೋಗಿ. ಈಗ ನೀವು ನೋಡ್ಕೊಂಬಂದಿತ್ತು ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಅದು ಬಂದುಬಿಟ್ಟು ಬೆಟ್ಟದ ಮೇಲೆ ಇರೋದು. ಈಗ ನೀವು ನೋಡೋದು ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಅದು ನೀವು ಬರ್ತಾ ದಾರಿಯಲ್ಲೇ ಸಿಗುತ್ತೆ. ಆದರೆ ನೀವು ಫಸ್ಟು ಅಣ್ಣನ ದರ್ಶನ ಮಾಡಿಬಿಟ್ಟು ಆಮೇಲೆ ತಮ್ಮನ ದರ್ಶನ ಮಾಡಿ ಅಂತ ಹೇಳೋದಕ್ಕೋಸ್ಕರ ಫಸ್ಟು ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ಅವರು ಅಣ್ಣ ಆಗ್ತಾರೆ. ಇವರು ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ಅವರು ತಮ್ಮ ಆಗ್ತಾರೆ. ಸೊ ಕೊನೆಗೆ ನೀವು ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಮುಗಿಸ್ಕೊಂಡು ನಿಮ್ಮ ಪಯಣನ ಮುಂದುವರಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ.